ಗೃಹಸ್ಥನಾದವನ ಧರ್ಮ ಕರ್ಮಗಳೇನು ಅನ್ನೋದನ್ನ ಹೇಳ್ತಾ ಬಂದ್ರು. ಅವನು ಉಳಿದವರಿಗೆ ರಕ್ಷಕನಾಗಿರ್ತಾನೆ ಅಂತ ಒಂದು. ಎರಡನೇದು, ಅವನು ಕೂಡ ಬೇರೆ ಕಡೆಯಿಂದ ಹೋದಲ್ಲೆಲ್ಲ ತೀರ್ಥಯಾತ್ರಾದಿಗಳನ್ನು ಮಾಡಿಕೊಂಡು ಬಂದು ಮನೆಯಲ್ಲಿ ಆ ಗುಣಗಳನ್ನ ಆಧಾನ ಮಾಡಿಕೊಳ್ಬೇಕು, ಅಲ್ಲಲ್ಲಿ ಹೋದ ಭಗವದ್ ರೂಪಗಳನ್ನ ನೆನೆದು ಮನೆಯಲ್ಲಿ ಚಿಂತಿಸಬೇಕು ಅನ್ನೋ ಈ ಎಲ್ಲ ಸಂಗತಿಗಳನ್ನ ನಾವು ನೋಡಿದೆವು. ತೇಷಾಂ ಸ್ವಾಗತದಾನಾದಿ ವಕ್ತವ್ಯಂ ಮಧುರಂ ನೃಪ. ಯಾರು ಈ ಮನೆಗಳಿಲ್ಲದ, ತಮ್ಮ ಆಹಾರವನ್ನ ತಾವು ತಯಾರಿಸಿಕೊಳ್ಳದ, ರಾತ್ರಿ ಮಾತ್ರ ಎಲ್ಲೋ ಒಂದು ಕಡೆ ನೆಲೆಸುವ, ಹಗಲಿಗೆ ಮತ್ತೆ ಮತ್ತೊಂದು ಕಡೆಗೆ ಸಾಗುವ ವ್ಯಕ್ತಿಗಳನ್ನ ಗೃಹಸ್ಥನು ಅವರನ್ನ ತನ್ನಲ್ಲಿ ಅಥವಾ ತನ್ನ ಆಶ್ರಯದಲ್ಲಿ ಉಳಿಸಿಕೊಳ್ಬೇಕು ಮತ್ತು ಅವರ ಆಗು ಹೋಗುಗಳನ್ನ ನೋಡಿಕೊಳ್ಬೇಕು. ಅವರಿಗೆ ಸ್ವಾಗತವನ್ನ ಮಾಡುವುದು, ಅವರಿಗೆ ಅಗತ್ಯ ಇದ್ದ ವಸ್ತುಗಳನ್ನ ದಾನ ಮಾಡುವುದು, ಒಳ್ಳೆಯ ಮಾತುಗಳನ್ನಾಡುವುದು, ಮತ್ತೆ ಮನೆಗೆ ಬಂದವರಿಗೆ ಶಯನ ಆಸನ ಭೋಜನಗಳನ್ನ ಶ್ರದ್ಧೆಯಿಂದ ಕೊಟ್ಟು ಅವರನ್ನ ಉಪಚರಿಸುವುದು ಇದು ಗೃಹಸ್ಥನ ಅತ್ಯಂತ ಮುಖ್ಯ ಕರ್ತವ್ಯ. ಮಧುರಂ ವಕ್ತವ್ಯಂ ಸೂನೃತ ವಾಕ್ ತೃಣಾನಿ ಭೂಮಿರುದಕಂ ವಾಕ್ ಚತುರ್ಥೀ ಚ ಸೂನೃತ ಏತಾನಿ ತು ಸತಾಂ ಗೇಹೆ ನೋಚ್ಛಿದ್ಯಂತೆ ಕದಾಚನ ಅಂತ ವ್ಯಾಸರದ್ದೇ ಮತ್ತೊಂದು ಕಡೆಯಲ್ಲಿ ಬಂದ ಮಾತು. ಬಂದ ಮನೆಗೆ ಬಂದವರಲ್ಲಿ ಶಯನ ಆಸನ ಭೋಜನ ಇದು ಮೂರನ್ನು ಕೂಡ ಕಲ್ಪಿಸ್ಬೇಕು ಅಂತ ಹೇಳುದು. ಬಂದವರನ್ನ ಚೆನ್ನಾಗಿ ಕಂಫರ್ಟ್ ಆಗುವ ಹಾಗೆ, ಇದು ನಿಮ್ಮ ಮನೆ ಅನ್ನುವ ಭಾವನೆ ಬರುವ ಹಾಗೆ ಅವರನ್ನ ನೋಡ್ಕೊಳ್ಬೇಕು ಅಂತ, ಅವರಿಗೆ ಅಗತ್ಯ ಇರುವಂತಹ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅಂತ. ಅದು ಕೊಡುವಾಗ ನಮ್ಗೆ ಎಚ್ಚರ ಏನಿರ್ಬೇಕು ಅಂತಂದ್ರೆ, ಆ ಹೊತ್ತಿಗೆ ಅವರ ಯಾವ ಆಸೆಗಳು ನಾಶ ಆಗ್ಬಾರ್ದು. ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಸತತ್ವ ದುಷ್ಕೃತಂ ತಸ್ಮೈ ಪುಣ್ಯಮಾದಾಯ ಗಚ್ಚತಿ. ಒಬ್ಬರನ್ನ ಮನೆಗೆ ಕರೆದು ಅವರ ಆಸೆಯನ್ನ ಭಗ್ನಗೊಳಿಸಿದ್ರೆ, ಅವರಿಗೆ ಹೊಟ್ಟೆ ತುಂಬಾ ಹಾಕ್ಲಿಲ್ಲ ಅಥವಾ ಅತಿ ಆಸೆ ಪಟ್ರೆ ಅದು ಲೆಕ್ಕಕ್ಕೆ ಬರ್ತದೆ. ಒಬ್ಬ ಸಜ್ಜನನಾದ ಅತಿಥಿ, ಒಬ್ಬ ಪ್ರಾಮಾಣಿಕನಾದ ಅತಿಥಿ ನಮಗೆ ಬಂದಾಗ ಅತಿಥಿರ್ಯಸ್ಯ ಭಗ್ನಾಶಃ, ತುಂಬಾ ಸಹೃದಯ ಮನುಷ್ಯ, ಆದ್ರೆ ಅವನನ್ನ ಕರೆದು ನಿಮ್ಗೆಲ್ಲ ನಾವು ಕೊಟ್ರೆ ತಾನೇ ಬದುಕುದು, ಅವನು ಯಾರತ್ರನು ಕೈ ಚಾಚಿ ಹೋದವರಲ್ಲ, ಇವರೇ ಕರೆದು ಆಮೇಲೆ ಅಲ್ಲಿ ಎಲ್ಲರ ಮುಂದೆ ಪೋಸ್ ಕೊಡುದು. ಇಂಥ ಬಹಳ ಮಂದಿ ಮತ್ತಿನಿಂದ ಸಂಪತ್ತಿನ ಮದದಿಂದ ಮಾತನಾಡುವಂತದ್ದನ್ನ ನಾವು ನೋಡ್ತೇವೆ. ನೀವು ಬೇಡ, ನಿಮ್ಮ ಈ ಕೆಲವರೆಲ್ಲ ಕೊರೋನಾ ಬಂದಾಗ ಕಿಟ್ ಕೊಡ್ತೇವೆ ಅಂತ ಬಂದು ಕಿಟ್ ಕೊಡುವಾಗ ಫೋಟೋ ತೆಗೆದು ಅವ್ರು ಹೇಳಿದ್ರು, ನಮ್ಗೆ ಭಿಕ್ಷುಕರಲ್ಲ ನಾವು, ನಮ್ಗೆ ಈಗ ದುಡ್ಡಿದೆ, ವ್ಯವಸ್ಥೆ ಇದೆ, ತರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾವು ನಿಮ್ಮ ಹತ್ರ ತಗೊಳ್ತಾ ಇದ್ದೇವೆ ಹೊರತು ನಿಮ್ಗೆ ಇದಕ್ಕೆ ಬೇಕಾದ ದುಡ್ಡು ಬೇಕಂದ್ರೆ ನಾವು ದುಡ್ಡು ಕೊಡ್ತೇವೆ, ನೀವು ಫೋಟೋ ತೆಕ್ಕೊಂಡು ನಾವು ದಾನ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಕೊಡುದ್ ಬೇಡ ಅಂತ ಸ್ವಲ್ಪ ನಿಷ್ಠೆ ಮರ್ಯಾದೆ ತಮ್ಮ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವವರಿಗೆ ಸಂಕೋಚ ಆಗುತ್ತೆ ಬೇರೆಯವ್ರ ಹತ್ರ ಫ್ರೀ ಆಗಿ ತಗೊಳ್ಳಿಕ್ಕೆ. ಅವ್ರು ಫ್ರೀ ಬೇಡ ನಮಗೆ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಥಿತಿಯಲ್ಲಿ ಅವರನ್ನ ಹೇಗೆ ನೋಡುವಾಗ, ಹೇಗೆ ಒಂದು ರೀತಿ ಕಸದಂತೆ ನೋಡುದೋ ಅಥವಾ ಅವರನ್ನ ಅಯ್ಯೋ ಪಾಪ ಪಿಟಿಯಬಲ್ ಅನ್ನೋ ತರ ನೋಡುದೋ ಮಾಡಿದಾಗ ಕೆಲವರಿಗೆ ಇಷ್ಟ ಆಗಲ್ಲ. ನಮಗೆ ನೀವು ಕರುಣೆ ತೋರಿಸ್ಬೇಡಿ, ಪ್ರೀತಿ ತೋರಿಸಿ. ಪ್ರೀತಿ ಬೇರೆ, ಕರುಣೆ ಬೇರೆ. ಪ್ರೀತಿ ತೋರಿಸುದು ಅಂದ್ರೆ ವಿಶ್ವಾಸದಿಂದ ಕೊಡುದು, ಕರುಣೆ ತೋರಿಸ ಅಯ್ಯೋ ಪಾಪ ಹಾಳಾಗೋಗ್ಲಿ ಕೊಟ್ಟೆ ಅಂತ ಇದು ಬೇಡ. ಅತಿಥಿ ಆದವನ್ನ ನಾವು ಅಯ್ಯೋ ಪಾಪ ಅಂತ ಕರೆದು ಕೊಡುದಲ್ಲ, ನಮ್ಗೆ ಅವರಿಂದ ಲಾಭ ಇದೆ. ಒಂದು ವೇಳೆ ಹಾಗೆ ಒಬ್ಬ ಮನೆಗೆ ಬಂದವ, ಆ ಮನೆಯಲ್ಲಿ ಏನೋ ಒಂದು ಸಣ್ಣ ನಿರೀಕ್ಷೆ ಇರುತ್ತೆ, ಅದನ್ನ ಅಕಸ್ಮಾತ್ ಆಸೆಯನ್ನ ಭಗ್ನಗೊಳಿಸಿ ಗೃಹ ಪ್ರತಿನಿವರ್ತತೆ, ಅವನು ಹೊರಟು ಹೋದ ಅಂದ್ರೆ, ಯಾಕೆಂದ್ರೆ ಮನೆಗೆ ಬಂದಾಗ ಇಷ್ಟಾದ್ರೂ ಮಾಡ್ಬೇಕು ಅಂತಿರುದು. ತೃಣಾನಿ ಭೂಮಿ ಉದಕಂ ಸೂನೃತ ವಾಕ್, 4 ಒಳ್ಳೆ ಮಾತೇ ಇಲ್ಲ, ಗುಮ್ ಅಂತ ಕೂತಿರುದು. ಕೊಟ್ರ, ಮದುವೆ ಕಾರ್ಡ್ ಕೊಟ್ರ, ಕಾಫಿ ಕುಡಿದ್ರ, ಹೊರಡಿ ಅನ್ನೋ ರೀತಿಯಲ್ಲಿ ಒಬ್ಬ ಎಷ್ಟೋ ದಿವಸದ ನಂತರ ಅಪರೂಪದ ಬಂಧು
ವಾಟ್ಸಪ್ ಅಲ್ಲಿ ಮಾಡದೆ, ಇನ್ವಿಟೇಷನ್ ಅನ್ನ ಕಳುಹಿಸದೆ ನೇರವಾಗಿ ಕೈಗೆ ಕೊಟ್ರೇನೆ ಅದು ಚಂದ ಅಂತ ಒಬ್ಬ, ಆಗಲೇ ಅದಕ್ಕೊಂದು ಅರ್ಥ, ಅದು ನನ್ನ ಕರ್ತವ್ಯ ಅಂತ. ದೊಡ್ಡವರು ಸಿಕ್ಕಿದಾಗ ಅವ್ರಿಗೆ ನಮಸ್ಕಾರ ಮಾಡಬೇಕು, ಅಥವಾ ಅವರನ್ನ ಒಂದ್ಸರ್ತಿ ಭೇಟಿಯಾಗಿ ತಾನೇ ದೊಡ್ಡವನಾದಾಗ ಅವರನ್ನು ಕಂಡು ಸಂತೋಷ ಪಡಬೇಕು ಅಂತ ಬಂದವರಿಗೆ ಅವಮಾನ ಮಾಡಿ ಸೂನೃತ ವಾಕ್, ಒಂದು ಮಾತಿಲ್ಲ, ಕತೆ ಇಲ್ಲ, ಅವರನ್ನು ಸರಿಯಾಗಿ ನೋಡಿ ಮಾತಾಡಿಸಲ್ಲ, ಯಾಕಾದ್ರೂ ಬಂದ್ರು ಅಂತ ಬಾಗಿಲ ಅರ್ಧ ತೆಗೆದೆ 3 ಪ್ರಶ್ನೆ ಕೇಳಿ 4ನೇ ಪ್ರಶ್ನೆಗಾಗೋ ಒಳಗ್ ಬರ್ಬೋದಾ ಅಂತ ಅವ್ರು ಕೇಳಿದ್ಮೇಲೆ ಬಿಡುವಂತಹ ದುಸ್ಥಿತಿ ಬಂದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ಸದತ್ವಾ ದುಷ್ಕೃತಂ ತಸ್ಮೈ, ತಾನು ಅಕಸ್ಮಾತ್ ಅವನಿಂದ ಏನಾದ್ರೂ ಕೆಟ್ಟ ಕೆಲಸ ಆಗಿದ್ರೆ ಆ ಎಲ್ಲ ದುಷ್ಕೃತಗಳು ಈ ಮನೆಯೊಳಗೆ ಸೇರ್ಕೊಳ್ಳುತ್ತೆ, ಒಬ್ಬನನ್ನ ಅವಮಾನ ಮಾಡಿ ಕಳಿಸಿದ್ರೆ. ಮತ್ತು ಪುಣ್ಯಮಾದಾಯ ಗಚ್ಚತಿ, ಈ ಮನೆಯಲ್ಲಿ ಏನೆಲ್ಲ ಸತ್ಕರ್ಮಗಳಾಗಿರ್ತಾವೆ, ಈ ಮನೆಯಲ್ಲಿ ಏನೆಲ್ಲ ಒಳ್ಳೆಯ ಕಾರ್ಯಗಳು ನಡೆದಿರ್ತವೆ, ಅದೆಲ್ಲವನ್ನು ಅವನು ತಗೊಂಡೋಗ್ತಾನೆ. ಅದರಿಂದಾಗಿ ಅತಿಥಿರ್ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ತದತ್ವಾ ದುಷ್ಕೃತಂ ತಸ್ಮೈ ಪುಣ್ಯಮಾದಾಯ ಗಚ್ಚತಿ. ಆಸನ, ಕೂತ್ಕೊಳ್ಳಿಕ್ಕೆ ಜಾಗ ಅಂದ್ರೆ ಒಂದು ನೆಲೆ, ಆಮೇಲೆ ಹೊಟ್ಟೆಗೆ ಅನ್ನ, ಅನ್ನ ಅಂದ್ರೆ ಒಟ್ಟು ಹೊಟ್ಟೆ ತುಂಬಿಸುವಂತದ್ದು ಏನು ಪದಾರ್ಥ, ಆಮೇಲೆ ಒಳ್ಳೆ ಮಾತು. ಇದಿಷ್ಟು ಒಬ್ಬ ವ್ಯಕ್ತಿಯನ್ನ, ಅತಿಥಿ ಅಂದ್ರೆ ನಮ್ಗೆ ತಿಳಿಯದವರೇ ಆಗ್ಬೇಕು ಅಂತ ಏನಿಲ್ಲ, ತಿಳಿದವರೇ ತಿಳಿಸದೆ ಬಂದ್ರೆ ಅತಿಥಿ ಆಗ್ತಾರೆ. ಅವರಿಗೆ ಕಾರ್ಯಕ್ರಮ ನೋಡಿ ಖುಷಿ ಆಗುತ್ತೆ, ಅಕಸ್ಮಾತ್ ಆಗಿ ಒಂದು ಅಟೆಂಡ್ ಮಾಡಿ ಹೋಗೋಣ ಅಂತ ಬರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಹೇಳಿರಲ್ಲ, ಆಗ ಅವ್ರು ಇನ್ನೂ ಹೆಚ್ಚು ಅವರನ್ನ ಕಾಳಜಿಯಿಂದ ನೋಡ್ಬೇಕು. ಹೇಳದೇ ಇದ್ರು ಕೂಡ ಇಷ್ಟು ದೊಡ್ಡವರು ಬಂದಿದ್ದಾರೆ ಅಂದ್ರೆ, ಅಥವಾ ಇಷ್ಟು ಸಜ್ಜನರು, ದೊಡ್ಡವರು ಅಂದ್ರೆ ನಮ್ಗೆ ಇವತ್ತು ದೊಡ್ಡವರು ಅಂದ್ರೆ ದುಡ್ಡಿದ್ದವರು ಅಥವಾ ಹೆಸರು ಮಾಡಿದವರು ಅಥವಾ ತುಂಬಾ ಸಮಾಜದಲ್ಲಿ ಪ್ರತಿಷ್ಠಿತರು ಅನ್ನೋರು ಮಾತ್ರ ದೊಡ್ಡವರು, ಹಾಗಲ್ಲ. ಸಹೃದಯ ಅಂತ ಗೊತ್ತಾಗಿ, ಸಜ್ಜನ ಅಂತ ಗೊತ್ತಾದ್ರೆ ಸಾಕು, ಅವ್ನು ದೊಡ್ಡವನಾಗಿರ್ಬೇಕಾಗಿಲ್ಲ. ಅಂಥವ್ನು ಯಾರೇ ಬಂದ್ರು ಕೂಡ, ಅಥವಾ ತಿಳಿಲೇ ಇಲ್ಲ ಅಂತ ಇಟ್ಕೊಳ್ಳಿ, ಯಾರು ಅಂತಾನೆ, ಯಾರೊಬ್ಬ ಅಕಸ್ಮಾತ್ ಆಗಿ ಬಂದ್ರು ಕೂಡ ಅವನನ್ನ ಗೌರವಿಸಿ ಕಳುಹಿಸಬೇಕಾದದ್ದು ಕರ್ತವ್ಯ. ಯಾಕಂದ್ರೆ ನೋಡುವಾಗ ಗೊತ್ತಾಗುತ್ತಂತ ವ್ಯಕ್ತಿಗಳನ್ನ. ಅವಜ್ಞಾನಮಹಂಕಾರೋ ದಂಭಶ್ಚೈವ ಗೃಹೇ ಸತಃ ಪರಿತಾಪೋಪಘಾತೌಚ ಪಾರುಷ್ಯಂಚ ನ ಶಸ್ಯತೆ. ಎಂದೂ ಕೂಡ ಬಂದ ಅತಿಥಿಯನ್ನ ನಾವು ಮನೆಗೆ ಕರೆದ ಮೇಲೆ ಅವಜ್ಞಾನಂ, ಕರೆದು ಅವಮಾನ ಮಾಡುದು, ಅಹಂಕಾರ, ಅವರನ್ನು ಮಾತಾಡಿಸದೆ ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವು ಬಂದ್ರೆ ಉಣ್ಕೊಂಡು ಹೋಗ್ತಾರೆ ಅಂತ ಅಹಂಕಾರ. ಇನ್ನು ಡಂಭ, ಅವ್ರ ಮುಂದೆ ಭಾರಿ ನಕ್ಕು 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 ಮಾತಾಡಿಸುದು, ಬಾಯಿಗೆ ಬಂದಾಗ ಆಮೇಲೆ ಹಿಂದಿಂದ ಬೈಯುವುದು ಬೇಡ, ಒಂದು ಕರೀಲೇಬೇಡಿ. ಗೃಹೇ ಸತಃ, ಮನೆಯಲ್ಲೇ ಇರ್ಬೇಕಾದ್ರೆ ಅವರನ್ನ ತೀರಾ ಹೀಗಳೆದು ಮಾತನಾಡುವಂಥದ್ದು ತಪ್ಪು. ಪರಿತಾಪ, ಸುಮ್ನೆ ಅವ್ರ ಹತ್ರ ಗೋಳು ಹೇಳ್ಕೊಳ್ಳೋದು. ಆತ್ಮಘಾತವು, ಅಥವಾ ತನಗೆ ತಾನೇ ಬೈಕೊಳ್ಳೋದು, ನಿಮ್ಮಿಂದಾಗಿ ನನಗೆ ಎಷ್ಟೆಲ್ಲ ಕಷ್ಟ ಆಯ್ತು, ನಾವು ನಿಮ್ಮಿಂದಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೇವೆ ಅಂತ. ಆಗ ಅವ್ರ ಹತ್ರ ಯಾವುದೋ ಅಂದ್ರೆ ವಿಚಾರ ವಿನಿಮಯ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಅವ್ರ ಹತ್ರ ನಮ್ಮ ಯಾವುದೋ ಹಿಂದಿನ ಪಡಿಪಾಟಲ್ಲಿ ಇಟ್ಕೊಂಡು ಜಗ್ಗಿ ಆತ್ಮಘಾತ, ಉಪಘಾತ ಅಂತಂದ್ರೆ ತನಗೆ ತಾನೇ ಬೈಕೊಳ್ಳುವುದು, ತನ್ನನ್ನ ತಾನು ನಿಂದಿಸಿಕೊಳ್ಳುವುದು ಅವರ ಮುಂದೆ ಮಾಡುವುದನ್ನ ಮಾಡಬಾರದು. ಅಯ್ಯೋ ಇವ್ರು ಸಿಕ್ಕಿಬಿಟ್ರಾ, ಇವ್ರು ಬರ್ಲೇಬಾರ್ದಿತ್ತು, ಯಾಕಾದ್ರೂ ಬಂದು ಅಂತ ಅವ್ರ ಮುಂದೆನೆ, ನೀವ್ ಯಾಕೆ ಬಂದ್ರಿ, ನೀವು ಬರಬಾರ್ದಿತ್ತು, ನಿಮ್ಮನ್ನ ನಾವು ಯಾವತ್ತೂ ಗೌರವಿಸ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಡೈರೆಕ್ಟ್ ಆಗಿ ಅವರನ್ನ, ನಿಮ್ಮಂತವ್ರನ್ನೆಲ್ಲ ನಾವು ಯಾವತ್ತು ಎಂಟರ್ಟೈನ್ ಮಾಡಬಾರ್ದಿತ್ತು, ಮಾಡ್ಬಿಟ್ಟೆವು ಅಂತ ಪಶ್ಚಾತ್ತಾಪ ಪಡುವ ಹಾಗೆ ಮಾಡುವುದು. ಅಷ್ಟೇ ಅಲ್ಲ, ಅವರ ಮೇಲೆ ಪೆಟ್ಟು, ಉಪಘಾತ ಅಂದ್ರೆ ಒಂದು ರೀತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೆಟ್ಟು ಕೊಡುವುದು, ಕಟು ಭಾಷಣಗಳಿಂದ ಅವರನ್ನ ನೋಯಿಸುವುದು, ಇದು ಎಂದೂ ಕೂಡ ಅತಿಥಿಯಾಗಿ ಮನೆಗೆ ಬಂದವರಲ್ಲಿ ನಾವು ನಡೆಸಬಾರದು. ಪಾರುಷ್ಯಂ ನಚ ಶಸ್ಯತೆ. ಯಾಕಪ್ಪ, ಎಷ್ಟು ಸಮ್ಯಕ್ ಕರೋತ್ಯೇವಂ ಗೃಹಸ್ಥಃ ಪರಮಂ ವಿಧಿಂ ಸರ್ವಬಂಧ ವಿನಿರ್ಮುಕ್ತೋ ಲೋಕಾನ್ ಆಪ್ನೋತ್ಯನುತ್ತಮಾನ್. ಯಾರು ಈ ಹಿಂದೆ ಹೇಳಿದ ದುರವಸ್ಥೆಗಳಿಗೆ ಅವಕಾಶ ಕೊಡದಂತೆ ಮನೆಯಲ್ಲಿ
ಅವರನ್ನ ಕ್ರಮಬದ್ಧವಾಗಿ ಆಸನಗಳನ್ನ ಇತ್ತು, ನೀರನ್ನ ಕೊಟ್ಟು, ಉಣ್ಣುವುದಕ್ಕಿಟ್ಟು ನೋಡ್ಕೊಳ್ತಾನೆ. ಸರ್ವ ಬಂಧ ವಿನಿರ್ಮುಕ್ತ, ಸಾಂಸಾರಿಕವಾದ ಎಲ್ಲ ಬಂಧನಗಳನ್ನ ಆತ ಕಳಚಿಕೊಂಡು ಉತ್ತಮಾನ್ ಲೋಕಾನ್, ಉತ್ತಮವಾದ ಲೋಕಗಳನ್ನ ಆಪ್ನೋತಿ, ಹೊಂದುತ್ತಾನೆ. ವಯಃ ಪರಿಣತೋ ರಾಜನ್ ಕೃತಕೃತ್ಯೋ ಗೃಹಾಶ್ರಮಿ ಪುತ್ರೇಶು ಭಾರ್ಯಾಂ ನಿಕ್ಷಿಪ್ಯ ವನಂ ಗಚ್ಚೇತ್ ಸಹೈವವಾ. ಇನ್ನು ರಾಜನ್ ಈ ರೀತಿಯಾಗಿ ಗೃಹಸ್ಥಾಶ್ರಮಕ್ಕೆ ಉಚಿತವಾದ ಕರ್ತವ್ಯಗಳನ್ನ ಮಾಡ್ತಾ ಮಾಡ್ತಾ ಒಂದು ವಯಸ್ಸು ದಾಟಿತು ಅಂತಂದ ಮೇಲೆ, ವಯಃ ಪರಿಣತ ಅಂದ್ರೆ ಪಕ್ವಗೊಂಡಾಗ, ಸುಮಾರು ನಾವು ಇವತ್ತಿನ ಭಾಷೆಯಲ್ಲಿ ಒಂದು 55-60 ಆಗುವ ರಿಟೈರ್ ಲೈಫ್ ಏನಿದೆ ಅದಾಗುವಾಗ್ಲೇ, ಅಂದ್ರೆ ಒಟ್ಟು ತಾತ್ಪರ್ಯ ಮಕ್ಕಳನ್ನು ಒಂದು ಸುಸ್ಥಿತಿಯಲ್ಲಿ ಅವರಿಗೆ ಬೇಕಾದ ಕೆಲಸಗಳನ್ನು ಅವರು ಮಾಡಿಕೊಳ್ತಾರೆ ಅನ್ನುವ ಸ್ಥಿತಿಗೆ ಬಂದಾಗ, ನಮ್ಮ ಅಗತ್ಯ ಇಲ್ಲದೆ, ನಮ್ಮ ಅಸ್ತಿತ್ವ ಇಲ್ಲದೆ ಇದ್ರೂ ಕೂಡ ಅವರು ತಮ್ಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವ ಹಾಗೆ ನಾವು ಅವರನ್ನು ತಯಾರು ಮಾಡಬೇಕು. ತಯಾರು ಮಾಡಿ ಗೃಹಾನ್ ಕೃತಕೃತ್ಯ ಅಂತಂದ್ರೆ ಯಾವುದೆಲ್ಲ ಮಕ್ಕಳಿದ್ರೆ ಅವರಿಗೆ ವಿದ್ಯೆಯನ್ನ ಚೆನ್ನಾಗಿ ಕೊಟ್ಟು ವಿವಾಹಾದಿ ಕರ್ಮಗಳನ್ನ ಮುಗಿಸಿ, ಸರಿ ಇನ್ನು ಅವರು ಮನೆವಾಳ್ತೆಗಳನ್ನ ನೋಡಿಕೊಳ್ಳುವವರಲ್ಲಿ ಸಮರ್ಥರಿದ್ದಾರೆ ಅಂತ ಗೊತ್ತಾದಾಗ ಮಕ್ಕಳನ್ನ ಹೆಂಡತಿಯಲ್ಲಿ ಇಟ್ಟು, ಅವಳು ಬರ್ತಾಳೆ ಅಂತ ಬಯಸಿದ್ರೆ ಗೃಹಸ್ಥಾಶ್ರಮ ಅದು ವಾನಪ್ರಸ್ಥಕ್ಕೆ ಕರ್ಕೊಂಡು ಹೋಗುದು. ಇಲ್ಲ ಅವಳು ಬರುದಿಲ್ಲ ಅಂತ ಆದ್ರೆ ಮಕ್ಕಳಲ್ಲಿ ಹೆಂಡತಿಯನ್ನ ಒಪ್ಪಿಸಿ, ನೀವು ಈ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅಥವಾ ಅವಳು ಗಂಡನ್ ಜೊತೆಗೆ ಹೊರಡ್ತಾಳೆ ಅಂತ ಅಂದಾಗ ಮಕ್ಕಳಿಗೆ ನೀವು ನಿಮ್ಮನ್ನ ಚೆನ್ನಾಗಿ ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ವನಂ ಗಚ್ಚೇತ್ ಸಹೈವವ ಅದಕ್ಕೆ ಹೇಳಿದ್. ಎರಡು ಅಭಿಪ್ರಾಯವನ್ನ ಯಾಕೆ ಹೇಳಿದ್ರು, ಸಹೈವ ಒಂದು ವೇಳೆ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬೇಕು, ಅವಳು ಬರ್ತೇನೆ ಅಂತ ಈಗ ಗಾರ್ಗಿ ಹೇಳಿದ ಹಾಗೆ. ಇಲ್ಲ ನನ್ಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂದಾಗ ಅವಳನ್ನ ಬಿಡ್ಬೇಕು. ಇಲ್ಲ ಆದ್ರೂ ನೀನ್ ಬರ್ಲೇಬೇಕು ಅಂತ ಹೇಳ್ಕೊಂಡು ಹೋಗುದು ಅಲ್ಲ, ಅಥವಾ ಬರ್ತೇನೆ ಅಂತ ಹೇಳಿದ್ರೆ ನಾನೊಬ್ಬನೇ ಸಾಧನೆ ಮಾಡ್ಬೇಕು, ನೀನ್ ಮಾಡುದಲ್ಲ ಅಂತ ಅವಳನ್ನು ಬಿಟ್ಟು ಹೋಗುದು ಅಲ್ಲ. ಅವಳ ಅಪೇಕ್ಷೆ ಇದ್ದಾಗ ಸಹೈವ, ಅವಳಿಗೆ ಇಲ್ಲ ಬರ್ಲಿಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಅವಳ ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂತೆ ಸಮಾಧಾನದಿಂದ ಆಕೆಗೆ ಬೇಕಿರುವ ಧೈರ್ಯವನ್ನ ತುಂಬಿ ಅವನು ಕಾಡಿಗೆ ಹೊರಡ್ಬೇಕು, ಒಬ್ಬ ಗೃಹಸ್ಥನಾದವ. ವನಂ ಗಚ್ಚೇತ್ ಸಹೈವವ ಪರ್ಣಮೂಲ ಫಲಾಹಾರ ಕೇಶಶ್ಮಶ್ರು ಜಟಾಧರ ಭೂಮಿಶಾಯಿ ಭವೇತ್ ತತ್ರ ಮುನಿ ಸರ್ವಾತಿಥಿರ್ನೃಪ. ಪರ್ಣಮೂಲ ಫಲಾಹಾರ, ಎಲೆಗಳನ್ನ, ಗೆಡ್ಡೆಗಳನ್ನ, ಹಣ್ಣುಗಳನ್ನ ತಿಂದುಕೊಂಡು ಬದುಕುವಂಥದ್ದು. ಗಡ್ಡ, ತಲೆ ಕೂದಲು, ಜಟೆಗಳನ್ನ ಬಿಟ್ಟು, ಅಂದ್ರೆ ಅದರ ಆರೈಕೆಗಾಗಿ ಪರಿತಪಿಸದೆ ಹೇಗ್ ಬೆಳೆಯುತ್ತೋ ಹಾಗೆ ಬದುಕುವುದು ಅಂತ ಯೋಚನೆ ಮಾಡಿ, ಭೂಮಿಶಾಯಿ ನೆಲದಲ್ಲೇ ಮಲಗುವವನಾಗಿ, ಭವೇತ್ ತತ್ರ ಮುನಿಹಿ ಸರ್ವಾತಿಥಿರ್ನೃಪ, ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಿಂದಲೂ ತನ್ನ ಸುತ್ತ ಬಂದವರನ್ನೆಲ್ಲ ಅತಿಥಿ ಅಂತ ತಿಳ್ಕೊಂಡು ಅವರಲ್ಲಿ ಆತಿಥ್ಯ ಮಾಡುವ ಸೌಭಾಗ್ಯವನ್ನ ದೇವರಲ್ಲಿ ಕರುಣಿಸು ಅಂತ ಕೇಳ್ತಾ ಆ ಆತಿಥ್ಯವನ್ನ ಮುಂದುವರಿಸಬೇಕು. ಯಾಕಂದ್ರೆ ಈ ಆತಿಥ್ಯ ಅಂತ ಸಿಗುದು ತುಂಬಾ ಕಷ್ಟ. ಸಿಕ್ಕರು ಕೂಡ ಆ ಆತಿಥ್ಯಕ್ಕೆ ಬೇಕಾದಷ್ಟು ಸಂಪತ್ತು ಸಿಗುದು ಮತ್ತು ಕಷ್ಟ. ಸಂಪತ್ತು ಮತ್ತು ಆತಿಥ್ಯದ ಅನುಕೂಲತೆಗಳು ಎಷ್ಟಿದ್ರೂ ಕೂಡ ಮನಸ್ಸು ಬರಲಿಲ್ಲ ಅಂದ್ರೆ ಅದು ಯಾವುದು ಸಾಧ್ಯ ಆಗುದಿಲ್ಲ. ಹಾಗಾಗಿ ಅಂತಹ ಮನಸ್ಸು ಕೊಟ್ಟು ನಮ್ಮನ್ನ ಸರ್ವದಾ ರಕ್ಷಿಸಬೇಕಾದದ್ದು ಅಂತ ದೇವರ ಹತ್ರ ಕೇಳಿಕೊಳ್ಬೇಕು. ಚರ್ಮಕಾಶ ಕುಶೈ ಕುರ್ಯಾತ್ ಪರಿಧಾನೋತ್ತರ ಉತ್ತರೀಯಕೆ ತದ್ವಿತ್ ತ್ರಿಶ್ರವಣಂ ಸ್ನಾನಂ ಶಸ್ತಮಸ್ಯ ನರೇಶ್ವರ. ನರೇಶ್ವರ, ಚರ್ಮಕಾಶ ಕುಶೈ, ಹುಲ್ಲು, ದರ್ಭೆ, ಚರ್ಮ, ಬಟ್ಟೆ, ಇಂಥ ಆಸನಗಳನ್ನ ಪರಿಧಾನೋತ್ತರೀಯಕ್ಕೆ, ಪರಿಧಾನ ಅಡ್ಡ ಉಡುದು ಮತ್ತೆ ಉತ್ತರೀಯಕ್ಕೆ, ಈ ಪದಾರ್ಥಗಳನ್ನ ಸರಿಯಾಗಿ ಬಳಸಿಕೊಳ್ತಾ ತ್ರಿಶ್ರವಣಂ, 3 ಹೊತ್ತಿನ ಶ್ರವಣ ಕರ್ಮಗಳನ್ನ, ಪ್ರಾರ್ಥನೆ, ಭಗವಂತನಲ್ಲಿ 3 ಹೊತ್ತಿನ ಪ್ರಾರ್ಥನೆಯನ್ನ
ಮಾಡ್ತಾ ಬಿಡದೆ ಅದನ್ನ ನಡೆಸ್ತಾ ಆಮೇಲೆ ಸ್ನಾನಂ ಶಸ್ತಂ 3 ಹೊತ್ತು ಸ್ನಾನ, 3 ಹೊತ್ತು ಸಾಧ್ಯವಾದಷ್ಟು ಅನುಷ್ಠಾನ. ಸ್ನಾನ ಅನುಷ್ಠಾನಗಳ ಮೂಲಕ ವಾನಪ್ರಸ್ಥಾಶ್ರಮದಲ್ಲಿ ಅಂದ್ರೆ ನದಿ ತೀರದಲ್ಲಿ ಎಲ್ಲಿಯಾದ್ರೂ ವಾಸ ಮಾಡ್ತಾ ಫಲಮೂಲಗಳನ್ನ ತಿಂದುಕೊಳ್ತಾ ಜಟೆ ಬಿಟ್ಟುಕೊಂಡು ಭೂಮಿ ಶಾಹಿಯಾಗಿ ಸ್ನಾನ ಕರ್ಮಗಳನ್ನ ಮಾಡಿಕೊಳ್ತಾ ಬದುಕಬೇಕು ಅನ್ನೋದನ್ನ ಹೇಳಿದ್ರು. ನಾಳೆ ಮತ್ತೆ ಮುಂದಿನ ಶ್ಲೋಕಗಳ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.